ಗೈಸ್, ನಾನು ಇನ್ನು ಮನೆಯಲ್ಲೇ ಪಿಜ್ಜಾ ಮಾಡಿದ್ದೀನಿ. ಫ್ರೀ ಒಳಗೆ ಮಾಡಿಸ್ಕೋಬೋದು. ಹೆಂಗೆ ಗೊತ್ತಾ, ಒಂದು ದಪ್ಪಗೆ ನಾ ಹೇಳ್ತೇನೆ. ಹೆಂಗೆ ಗೊತ್ತಾ, ಹೆಂಗೆ ಮಾಡಿಸ್ಕೊತ್ತಾ, ಒಂದು ದಪ್ಪನ್ನು ಹಿಟ್ಟು ನಾದಿರ್ಬೋದು. ಆಮೇಲೆ ಚೀಸ್ ಅದು ಏನು ಗೋಧಿ ಹಿಟ್ಟನ್ನ ನಾದಿರ್ಬೇಕು. ನಾದಿ ಆಮೇಲೆ ಅದಕ್ಕೆ ದಪ್ಪನ ಚಪಾತಿ ಮಾಡ್ಬೇಕು. ಅದನ್ನೇ ಬೇಯಿಸ್ಬೇಕು. ಗೋಲಾಗಿ ಮಾಡಿಬಿಟ್ಟು ಬೇಯಿಸ್ಬೇಕು. ಬೇಯಿಸಿದ್ಮೇಲೆ ಈ ಆಕಾರವಾಗುತ್ತೆ. ಸೊ ಹೇ ಗೈಸ್, ರೌಂಡ್ ಆಗುತ್ತೆ. ಆಮೇಲೆ ಅದು ಚೀಸ್ ಅದು ಏನು ಇಲ್ಲ, ಹಂಗೆ ಮಾಡ್ಬೋದು. ಟೊಮಾಟಿ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಕಾಳು ಪಲ್ಯ ಹಾಕೋಬೇಕು. ಇಂಥದ್ದು ಕಾಳು ಪಲ್ಯವನ್ನು ಹಾಕೋಬೇಕು. ಮನೆಯಲ್ಲಿ ಯಾವ ಪಲ್ಯ ಇರುತ್ತದು ಯಾವಾಗ ಚಿಲ್ಲಿ ಹಾಕೋರಿ. ಫಸ್ಟ್ ಇಂಥ ಪಲ್ಯ ಇಲ್ಲಿ ನೋಡಿ. ಇಂಥ ಕೊತ್ತಂಬರಿ, ಆಮೇಲೆ ಕರಿಬೇವು, ಆಮೇಲೆ ಟಮಾಟೊ, ಆಮೇಲೆ ಉಳ್ಳಾಗಡ್ಡಿ ಹಾಕೋಬೇಕು. ಇಷ್ಟೇನಪ್ಪ ಪಿಜ್ಜಾ ತಯಾರು. ಆಮೇಲೆ ತಿನ್ನಬೇಕು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮೊಸರು ಹಾಕೋದನ್ನು ನೋಡಿ. ಮೊಸರು ಇದ್ರೆ ಮೊಸರು ಹಾಕೋಬಹುದು, ಇನ್ನೂ ಟೇಸ್ಟಿಯಾಗಿರುತ್ತೆ. ಮೊಸರು ಹಾಕೊಂಡ್ಬಿಟ್ರೆ ಅದ್ರ ಮೇಲೆ ಒಂಚೂರು ಖಾರ ಒದರಿಸ್ಕೊಂಡು ಆಮೇಲೆ ಟಮಾಟಿ, ಉಳ್ಳಾಗಡ್ಡಿ ಇದರಿಂದ ತಿಂದರೆ ಭಾರಿ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಏನ ಅದೇ ಹೇಳಿದೆ. ಮ್ಯಾಗಿ ಮಸಾಲೆ ಕೂಡ ಹಾಕ್ಬೋದು. ಕಟ್ಟುತ್ತೇನೆ ಮ್ಯಾಗಿ ಮಸಾಲೆ ನೋಡಬಹುದು ನೀವು. ಮ್ಯಾಗಿ ಮಸಾಲೆಗೆ ಚೆನ್ನಾಗಿದೆ. ಸೊ ಈ